ಗಾಯ್ಸ್ ಇವಾಗ ಮತ್ತೆ ಆಫ್ ರೋಡ್ ಸ್ಟಾರ್ಟ್. ವೆಲ್ಕಮ್ ಟು ಮನ್ ರೋಡ್. ಥ್ಯಾಂಕ್ಸ್ ಟು ಕನ್ನಡಿಗ ಆನ್ ವೀಲ್ಸ್ ನಿಶಾನ್. ಓಕೆ ಕಡ ನಾವು ಬೇರೆ ಹೆಸರು ಇಟ್ಕೊಬೋದು. ನನ್ನ ಹೆಸರು ಚರಣ್ ರಾಜ್ ಅಂತ, ನಾನು ಚರಣ್ ರಾಜ್ ವ್ಲಾಗ್ಸ್ ಅಂತ ಇಟ್ಕೋಬೋದು. ಬಟ್ ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ ಅಂತ ಇಟ್ಕೊಂಡಿದ್ದೀನಿ ಬಿಕಾಸ್ ಕನ್ನಡದ ಮೇಲೆ ಅದಕ್ಕೆ. ಈ ಅಪ್ಪನ ಹೆಸರು ನಿಶಾನ್, ಏನಿದೆ ಹೆಸರು ಕನ್ನಡಿಗ ಆನ್ ವೀಲ್ಸ್ ಅಂತ ಇಟ್ಟಿದ್ದಾನೆ ಬಿಕಾಸ್ ನಮಗೆ ಕನ್ನಡದ ಮೇಲೆ ಅಷ್ಟು, ನಾನು ಬೇರೆ ದೇಶದಲ್ಲಿ ಇಟ್ಕೊಂಡು ಕನ್ನಡ ಮಾತಾಡ್ತಾ ಇದ್ದೆ. ಹಂಗಾಗಿ ಇಲ್ಲಿ ಹೀರೋ ಎಕ್ಸ್ಪಲ್ಸ್ 210 125M ಅಂತ ಇದೆಯಲ್ವಾ, 125M ಅಂದರೆ ಏನಂತ ಕಮೆಂಟ್ ಮಾಡಿ. ನಿನ್ನ ಗಾಡಿಯಲ್ಲಿ ಎಂತ ಉಂಟು? ಇವನ್ ಗಾಡಿಯಲ್ಲಿ ಬಿಚ್ ಪ್ಲೀಸ್ ಅಂತ ಇದೆ, ಹಂಗಂದ್ರೆ ಎಂತಂತ ಕಮೆಂಟ್ ಅಂದ್ರಲ್ಲ ಹಾಕಬೇಡಿ, ನನ್ನ ಮಗಂದಿದ್ರಲ್ಲೇ ಹಾಕಿ. ಎಷ್ಟು ವರ್ಷ ಆಯಿತು ಹಿಂಗೆ ಕಾಣಿಸ್ತಾ ಇದೆ. ಇವಾಗ ಶೋರೂಮಿಂದ ಹೆರ್ಗ್ ತೆಗ್ದಿರೋ ಗಾಡಿ ಥರ ಐತೆ, ಹಂಗೆ ಮೇಂಟೈನ್ ಮಾಡಿದೆ ನಮ್ಮ ಹುಡುಗ. ಮಗ ಎಷ್ಟು ವರ್ಷ ಆಯ್ತು ಗಾಡಿ? 4 ವರ್ಷ. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಮಾತ್ರ ಇಲ್ದಿರ ಬಿಡಲ್ಲ. ಹೌದಾ? ಎಷ್ಟು ಆನ್ಲೈನಲ್ಲಿ ಇದು ಮಾಡೋಕ್ಕೆ? ಆನ್ಲೈನಲ್ಲಿ 300 ಏನೋ ಇದೆ. ಹೌದಾ? ಓಕೆ, ಫೈನಲಿ ನಾವು ಬಂದು ರೀಚ್ ಆದ್ವಿ. ಲೈಕ್ ದ ಪ್ಲೇಸ್ ವಾಸ್ ಸೆಕ್ಸಿ, ಅಮೇಝಿಂಗ್ ಅಂದರೆ ಅಮೇಝಿಂಗ್. ಥ್ಯಾಂಕ್ಸ್ ಟು ಕನ್ನಡಿಗ ಆನ್ ವೀಲ್ಸ್ ನಿಶಾನ್ ನಾಯ್ಕ್. ಸಿ ಕನ್ನಡಿಗ ಆನ್ ವೀಲ್ಸ್. ಲೈಕ್ ಲಾಸ್ಟ್ ವೀಕ್ ಪ್ಲ್ಯಾನ್ ಮಾಡಿದ್ವಿ ಹೋಗ್ಬೇಕಂತ. ಸೊ ಐ ವಾಸ್ ನಾಟ್ ಫೀಲಿಂಗ್ ವೆಲ್ ಆ್ಯಕ್ಚುಲಿ, ಅದಕ್ಕೆ ಇವ್ನು ಹೋಗಿ ಬಂದಿದ್ದ ಸಿದ್ದಪ್ಪಾಜಿ ಟೆಂಪಲ್ಗೆ. ನೀನು ಲಾಸ್ಟ್ ವೀಕ್ ಹೋಗಂದು? ಓಕೆ, ಹಿ ವೆಂಟ್ ದೆ ಆಯಿತಾ. ಮತ್ತು ಈ ವೀಕು ಎನಿ ಕಾಸ್ಟ್ ಮಿಸ್ ಮಾಡಬಾರ್ದು ಅಂತ. ಹೌದಾ? 30 ಕಿಲೋಮೀಟ್ರಲ್ಲಿ ಇಲ್ಲಿಂದ. ಸೊ ಇಲ್ಲ, ಅದಾದಮೇಲೆ ನಾನು ಈ ಪ್ಲೇಸ್ನ ಮಿಸ್ ಮಾಡಬಾರ್ದು ಅಂತ ಸೊ ನಾವಿಲ್ಲಿ ಬಂದಿರೋದು. ಒಂದು 2-3 ಫೋಟೋ ತೊಗೊಂಡಿದ್ದೀವಿ. ಸೊ ದ ಪ್ಲೇಸ್ ಯು ಕ್ಯಾನ್ ಸಿ ಇದೆ. ಹಾಂ, ಅದನ್ನ ನೆನಪಿಲ್ಲಲ್ಲ, ಇವ್ನಿಗೆ ಗೊತ್ತುಂಟು. ನೆಕ್ಸ್ಟ್ ವೀಕ್ ನಾನು ಊರಿಗೆ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ವೀಕ್ ನಂಗೆ ಮಾಡೋಕ್ಕಾಗಲ್ಲ ಇಲ್ಲಿ ಯಾವುದು. ಇವ್ನು ಮಾಡ್ತಾ ಇರ್ತಾನೆ ಎಕ್ಸ್ಪ್ಲೋರ್. ಫಾರ್ ಹಿಮ್ ಇಟ್ಸ್ ಲೈಕ್, ನಾನು ಆ್ಯಕ್ಚುಲಿ ಭಟ್ಕಳದವನು ಗೊತ್ತಾ, ಗಾಂಧಿನಗರಲ್ಲಿ ಹುಟ್ಟು ಬೆಳೆದಿದ್ದು ನಾನು. ಆ್ಯಕ್ಚುಲಿ ಇವನು ಪ್ರಾಪರ್ ಇವಾಗ ಅಂಕೋಲದವನು, ಭಟ್ಕಳದಲ್ಲೇ ಹುಟ್ಟು ಬೆಳೆದಿರೋನು ಇವನು. ಬಟ್ ನಿನ್ನ ಗಾಡಿ ಪಾಸಿಂಗ್ 30 ಎಲ್ಲಿದ್ರು? ಕಾರವಾರ. ಓಕೆ, ಕಾರವಾರ. ನಮ್ಮ ಕಾರವಾರದವನು ನೀವು, ನಮ್ಮ ಚಿಕ್ಕಿ ಮನೆಯಲ್ಲೇ ಅಂಕೋಲ. ನನಗೆ ಹೇಳಿದ್ದಲ್ಲ ನಿಮಗೆ ಗೈಸ್, ಬಾರ್ಡೋಲಿ ಅಂಕೋಲ. ಓಕೆ ಗೈಸ್, ಇದೇ ಪ್ಲೇಸ್ ಇವಾಗ ಬಂದಿರೋದು, ಸಾವಂದುರ್ಗ ಅಂತ. ಆ್ಯಕ್ಚುಲಿ ನೋಡಿ, ಅಲ್ಲಿ ಶೋ ದ ಪ್ಲೇಸ್ ಆಯಿತಾ. ಸಿ, ಇದ್ರ ಹಿಸ್ಟ್ರಿ ಹೇಳ್ಬೇಕಂತ ಹೇಳಿದ್ರೆ, ಮಾಗಡಿ ಕೆಂಪೇಗೌಡರವರು ಸಿಂಗಲ್ ರಾಕಲ್ಲಿ ಇದು ಮಾಡಿರೋದು ಆಯಿತಾ, ಕಲ್ಬಂಡಿಯಲ್ಲಿ ಮಾಡಿರೋದು ಇದನ್ನು. ಆ್ಯಂಡ್ ಅದಾದಮೇಲೆ ಇದ್ರದ್ದು ಹೋಗ್ತಾ ಇದನ್ನು ಟಿಪ್ಪು ಸುಲ್ತಾನ್ರವರು ಯೂಸ್ ಮಾಡ್ಕೊಂಡಿದ್ರಂತೆ. ಯಾರಾದರೂ ತಪ್ಪು ಮಾಡಿದರೆ ಗೊತ್ತಿಲ್ಲ, ಹೇಳ್ತಾರೆ, ಯಾರಾದರೂ ತಪ್ಪು ಮಾಡಿದರೆ ಅಲ್ಲಿ ಮೇಲೆ ಬಂಡೆ ಇದೆಯಲ್ಲ, ಅಲ್ಲಿಂದ ಕೆಳಗಡೆ ಬೀಳಿಸಿ ಅವ್ರನ್ನ ಪನಿಷ್ಮೆಂಟ್ ಕೊಡ್ತಾಯಿದ್ರಂತೆ. ಸಿ, ಅಲ್ಲೊಂದು ಐ ಗೆಸ್ ಮನೇನ ಟೆಂಪಲ್ ಏನೋ ಇದೆ. ಆ್ಯಂಡ್ ಇಲ್ಲಿ ಮೇಲೆ ಅಲ್ಲಿ ನಂದಿ ವಿಗ್ರಹ ಏನೋ ಇದೆ ಅಂತೆ. ಆ್ಯಂಡ್ ಇವಾಗ ಹೋಗೋಕೆ ಕೊಡಲ್ಲ ಮೇಲೆ ಅಂತೆ, ಅದಕ್ಕೆ ನಾವು ಹೋಗೋಕ್ಕಾಗಿಲ್ಲ ಮೇಲ್ಗಡೆ. ಸೊ ಮಳೆ ಬರೋ ಥರ ಇದೆ. ನಮ್ಮ ಹುಡುಗ ಅಲ್ಲಿ ಗಾಡಿದು ಇದು ಮಾಡ್ಕೊತಾ ಇದ್ದಾನೆ. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಪ್ಲೇಸ್ ಯಾವುದಂತ ಹೇಳಿದ್ದು ನೀನು? ಮಂಚಿನ ಬೆಲೆ ಅಂತ ಡ್ಯಾಮ್ ಇದೆ, ವಿ ವಿಲ್ ಗೋ ದೆ. ಇವಾಗ ಇದು ಮೇಲೆ ಹೋಗೋಕ್ಕಾಗಿಲ್ಲ. ಸೊ ಇಲ್ಲಿ ಬಂದು ಒಂದು 2-3 ಫೋಟೋ ಎಲ್ಲ ಇಡ್ಸ್ಕೊಂಡು ಸ್ಟೋರಿಗೆಲ್ಲ ಹಾಕ್ಬೇಕಲ್ಲ ಇನ್ಸ್ಟಾಗ್ರಾಮ್ಗೆ. ಸೊ ಹಂಗಾಗಿ 2-3 ಫೋಟೋಸು ಎಲ್ಲ ಕ್ಲಿಕ್ ಮಾಡಿಕೊಂಡು ಸೊ ದೆನ್ ಇವಾಗ ನಾವು ಹೋಗ್ತೀವಿ. ಇದು ಇವನ ಗಾಡಿ HD ಅಡ್ವೆಂಚರ್ 350. ಆ್ಯಂಡ್ ಇದು ನನ್ನ ತಮ್ಮಂದು ಎಕ್ಸ್ಪಲ್ಸ್ 210. ಆ್ಯಕ್ಚುಲಿ ಎಕ್ಸ್ಪಲ್ಸ್ ಈ ಥರ ಲಾಂಚ್ ಮಾಡ್ತಾರಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಲ್ಲ, ಗಾಡಿ ನಂಬರ ಅಂದರೆ ಯಾವುದು ಗಾಡಿ ಅಂತಾನೆ ಇದು ಗೊತ್ತಿಲ್ಲ. 125 ಮಿಲಿಯನ್ ಪ್ರೊಡಕ್ಷನ್ ಹಂಗ ಇಲ್ಲ, 1.25 ಐ ಗೆಸ್. 1.25 ಅಲ್ಲ, 1.25 ಅಂದರೆ ಎಂತ ಮಚ್ಚ? ಇಲ್ಲ, ಒನ್ನೇ ಇದು 125M ಅಂತ ಉಂಟು, ಬಟ್ ಗೊತ್ತಿಲ್ಲ 125M ಏನಂತ. ಇಲ್ಲಿ ಹೀರೋ ಎಕ್ಸ್ಪಲ್ಸ್ 210 125M ಅಂತ ಇದೆಯಲ್ವಾ, 125M ಅಂದರೆ ಏನಂತ ಕಮೆಂಟ್ ಮಾಡಿ. ನಿನ್ನ ಗಾಡಿಯಲ್ಲಿ ಎಂತ ಉಂಟು? ಇವನ್ ಗಾಡಿಯಲ್ಲಿ ಬಿಚ್ ಪ್ಲೀಸ್ ಅಂತ ಇದೆ, ಹಂಗಂದ್ರೆ ಎಂತಂತ ಕಮೆಂಟ್ ಅಂದ್ರಲ್ಲ ಹಾಕಬೇಡಿ, ನನ್ನ ಮಗಂದಿದ್ರಲ್ಲೇ ಹಾಕಿ. ಸ್ಪೀಡ್ ಮೀಟಿಯರ್ ಎಡಿಷನ್ ಸೇಮ್ ಇದು ಮತ್ತು ಇದು ಸೇಮ್. ಆ್ಯಂಡ್ ನನ್ನ ಕೈಯಲ್ಲಿ ಇನ್ನೊಂದು ಬೇರೆದು ಯಾವುದು DJ ಯಾವುದು 360 ಮೊನ್ನೆ ತೊಗೊಂಡವನೆ ಹುಡುಗನ ಹತ್ರ ಎಲ್ಲ ಐತೆ. ಬಟ್ ಕಂಟೆಂಟ್ ಮಾತ್ರ ಯಾವುದು ಮಾಡೋಕ್ಕೆಲ್ಲ ಆಲ್ಸಿ ಪಡ್ತವನೆ. ನಾನು ಇವ್ನಿಗೆ ಅದೇ ಹೇಳ್ತಾ ಇದ್ದೆ, ಗುರು ನಿನ್ನ ಹತ್ರ ಇರೋದಕ್ಕೆ ನೀನು ಯಾವ ಥರ ಕಂಟೆಂಟ್ ಮಾಡ್ಬೇಕಂತ ಹೇಳಿದ್ರೆ, ಅಡ್ವೆಂಚರ್ ಬೈಕ್ ಇಟ್ಟವನೆ, ಡ್ರೋನ್ ಇಟ್ಟವನೆ, ಕ್ಯಾಮ್ರಾ ಇಟ್ಟವನೆ, ಸ್ಯಾಮ್ಸಂಗ್ S26 ಇಟ್ಟವನೆ, ಐಫೋನ್ ಇಟ್ಟವನೆ, DJI Osmo 365 ಯಾವುದೋ 365 ಇದಿಟ್ಟವನೆ, ಹಂಗೆ Insta 360 X5 ಇಟ್ಟವನೆ, Insta 360 X3 ಇಟ್ಟವನೆ, Insta 360 X3 ನಂದು ಇವಾಗ. ಅದಾದಮೇಲೆ ಮತ್ತು DJI Action 5 Pro ಇಟ್ಟವನೆ, ಎಲ್ಲ ಇಟ್ಟವನೆ. ಈಗ ಮತ್ತೊಂದು ಹೊಸ ಗಾಡಿ ಬರ್ತಾ ಉಂಟು, ಆ ಗಾಡಿ ಯಾವುದಂತ ಕಮೆಂಟ್ ಹಾಕಿಡಿ.
ನಾನು ಆಲ್ರೆಡಿ ಅವ್ನು ರೀಲ್ಸಲ್ಲೂ ಕಮೆಂಟ್ ಹಾಕಿದ್ದೀನಿ, ಗೊತ್ತಿಲ್ಲ ಅದೇ ತೆಗಿತಾನೆ ಯಾವ್ದು ತೆಗಿತಾನೆ ಅಂತ. ಬಟ್ ಅವ್ನು ಯಾವ ಹೊಸ ಗಾಡಿ ಅಂತ ಕಮೆಂಟಾಗಿ ಆಗಿಲ್ಲ. ಕಾಯ್ಸ್ ಮಳೆ ಆಗೋ ಥರ ಸೀನ್ ಉಂಟು. ಏನು ಊರಲ್ಲಿ ಮಳೆ ಉಂಟಂತೆ ಹೆವಿ. ಸಬ್ಸ್ಕ್ರೈಬರ್ಸ್ ಅಲ್ಲಿ ಪ್ರಮೋಷನ್. ನಿಮ್ಮದು ಊರು ಬ್ರೋ? ಕನಕಪುರ. ಓಕೆ ಮಿಸ್ಟರ್ ನಿಮ್ಮ ಕನ್ನಡ ಬಂಡೆ. ಥ್ಯಾಂಕ್ಸ್ ಬ್ರೋ ಸಬ್ಸ್ಕ್ರೈಬರ್ಸ್ಗೆ. ಏನು ಆ ಅಕೌಂಟ್ ಹೋಯ್ತಾ? ಅಕೌಂಟ್ ಹೋಯ್ತು, ಇವಾಗ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ. ಓ ಹಂಗೆ. 1500 ಇದ್ರು ಹ್ಯಾಕ್ ಆಗಿದೆ ಅಕೌಂಟ್. ಹೌದಾ? ನಂದು 10.5K ಇದೆ ಇನ್ಸ್ಟಾಗ್ರಾಮಲ್ಲಿ. ನಂದು ಸೇಮ್ ಅದೇ ನೇಮ್ ಇದೆ, ಮಿಸ್ಟರ್ ನಿಮ್ಮ ಕನ್ನಡಿಗ ಅಂತ. ಒಂದು ಕನ್ನಡಿಗ ಅವನು ವಿಲ್ಸಂತೆ. ಸರ್ಚ್ ಮಾಡಿ ಚರಣ್ ರಾಜ್ ಅಂದ್ಕೊಂಡು ಹೊಡೆದ್ರು ಬರುವುದಿಲ್ಲ. ಮಿಸ್ಟರ್ ನಿಮ್ಮ ಕನ್ನಡಿಗ ಅಂತ ಹೊಡೆದ್ರು, ಚರಣ್ RJ ಅಂತ ಹೊಡೆದ್ರು. ಹೌದಾ? ಅವ್ರಿಗೆ ಹೇಳಿಡು ಅವ್ರು ಇದು ಮಾಡಲಿ. ಬಟ್ ಅವ್ರದ್ದು ಯೂಸ್ ಆಯ್ತಲ್ಲ, ಈ ಯೂಟ್ಯೂಬಲ್ಲಿ ಬಂತಲ್ಲ. ಇನ್ಸ್ಟಾ ವರ್ಕ್ ಆಗ್ತಾಯಿಲ್ಲ, ಯೂಟ್ಯೂಬ್ ಬರ್ತಾ ಉಂಟು. ನಂದೊಂದು ಸಬ್ಸ್ಕ್ರೈಬರ್ ಆಯಿತು. ಈ ನನ್ನ ಮಗ ಇನ್ಸ್ಟಾಗ್ರಾಮ್ದಲ್ಲಿ ID ಕೊಡ್ತಾ ಇದ್ದ. ಬಂತಾ? ಎಲ್ಲರಿಗಿಂತ ಮುಂಚೆ ಲೋಡಾಗು ಸೆಲ್ಫ್ ಪ್ರಮೋಷನ್ ಗೈಸ್. ಫ್ರೆಂಡಾ? ಯಾರು? ಹೌದು, ಯಾವುದು ಬೇರೆ ವಾಯ್ಸಲ್ಲಿ ಮಾತಾಡ್ದಂಗೆ ಆಯ್ತು ಇವರು. ಓ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಾ? ಕಾರ್ ಮಾಡ್ಕೊಂಡ? ಇಲ್ಲ, ಬೈಕಲ್ಲಿ ಬಂದಿದ್ದೀವಿ. ಬೈಕಲ್ಲ? ನೋಡ ರೈಡ್ ಮಾಡೋಣ ಅಂತ. ಎಷ್ಟೇ ದೊಡ್ಡ ಕಾರ್ ಇರಲಿ, ಬಟ್ ಬೈಕ್ ಇಸ್ ಬೈಕ್. ಹೇಳಿ ನಿಂಗೆ, ಇವಾಗ ನೀನು ಕಾರಲ್ಲಿ ಈ ಜಾಗಕ್ಕೆ ಬಂದರೆ ನಿಂಗೆ ಯು ಆರ್ ವಾಚಿಂಗ್ ದ ಮೂವಿ. ಈ ಬೈಕ್ ಮೇಲೆ ಬಂದರೆ ಯು ಆರ್ ಇನ್ಸೈಡ್ ದ ಮೂವಿ. ಡಿಫ್ರೆಂಟ್. ಅದೇ ನೀವು ಫಸ್ಟ್ ಟೈಮ್ ಬ್ರೋ ಇಲ್ಲಿ ಬಂದಿರೋದು? ಸೆಕೆಂಡ್ ಟೈಮಾ? ಮೇಲೆ ಹೋಗಿದ್ದೀರಾ? ಮೇಲೆ ಹೋಗಿದೆ. ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಮುಂಚೆ ಓ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಮಾತ್ರ ಇಲ್ದಿರೋ ಬಿಡಲ್ಲ. ಮುಂಚೆ ಬಿಡ್ತಿದ್ರು ಅಂತ. ಮುಂಚೆ ಹೌದಾ? ಎಷ್ಟು ಆನ್ಲೈನಲ್ಲಿ ಇದು ಮಾಡೋಕ್ಕೆ? ಆನ್ಲೈನಲ್ಲಿ 300 ಏನೋ ಇದೆ ಸ್ಟಾರ್ಟಿಂಗ್. ಹೌದಾ? ಮುಂಚೆ ಹೆಂಗಿತ್ತಂದ್ರೆ ನಿಂಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದ್ರೆ ಬಿಡ್ತಿದ್ರು. ಬಟ್ ಇವಾಗ ಆನ್ಲೈನ್ ತುಂಬಾ ಡೆತ್ ಗಿತ್ತೆಲ್ಲ ಆಯ್ತಾ, ಮತ್ತೆ ಲಿಮಿಟೆಡ್ ಸ್ಲಾಟ್ಸ್ ಮಾಡೋರು ಈಗ. ಎಲ್ಲರಿಗೂ ಕರ್ಕೊಂಡು ಹೋಗೋದಿಲ್ಲ, ಸ್ವಲ್ಪ ಜನ, ಲಿಮಿಟೆಡ್ ಎಷ್ಟು ಜನ ಅಂತ ಗೊತ್ತಿಲ್ಲ. ಬಟ್ ಸಂಜೆ ಟೈಮ್ ವಾಪಸ್ ಕರ್ಕೊಂಡ್ ಬರ್ತಾ ಇರ್ಬೇಕಲ್ಲ, 3 ಗಂಟೆಗೆ 4 ಗಂಟೆಗೆ. ಬಟ್ ಇದೆಲ್ಲ ಈಗ ನಮ್ಮಮ್ಮ ವಿಡಿಯೋ ನೋಡ್ತಾ ಇರ್ತಾರೆ. ಕಾಲು ಹಿಡಿತೆ ದುಬೈಯಿಂದ ಕರ್ಸ್ಕೊಂಡಾರೆ ಹೇಳ್ತದಮ್ಮ ಇವಾಗ ಮತ್ತಲ್ಲಿ ಮೇಲೆ ಹತ್ತಕ್ಕೂ ಸಾಹಸಲ ಮಾಡಬೇಡ ಅಂತ. ಹಾಯ್, ನೈಸ್ ಟು ಮೀಟ್ ಯು. ಚರಣ್ ಅಂತ ಚಾನಲ್ ಹೆಸರಲ್ಲಿ ಮಾತ್ರ ಮಿಸ್ಟರ್ ನಿಮ್ಮ ಕನ್ನಡಿಗ ಅಂತ ಇದೆ ಅಷ್ಟೇ. ಕನ್ನಡದವ್ರ. ದುಬೈಯಲ್ಲಿ ಇದ್ದೆ ನಾನು. ಆ್ಯಕ್ಚುಲಿ 6 ವರ್ಷ ದುಬೈಯಲ್ಲಿದ್ದೆ. ಅದಕ್ಕೆ ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ ಅಂತ ಇಟ್ಟು ದುಬೈಲಿ ಇರೋದೆಲ್ಲ ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೆ. ಏನೇ ಕಂಟೆಂಟ್ ಆಗಿರ್ಬೋದು, ದುಬೈನ ಎಕ್ಸ್ಪ್ಲೋರ್ ಮಾಡೋದೆಲ್ಲ ಕನ್ನಡದಲ್ಲಿ ಮಾಡ್ತಾ ಇದ್ದೆ. ನಾವು ನಿಮ್ಮ ಚಾನಲ್ನ ಮುಂದುವರೆಯೋಕ್ಕೆ ಮಾಡ್ತೀವಿ ನಮ್ಮ ಫ್ರೆಂಡ್ಸ್. ತುಂಬ ಥ್ಯಾಂಕ್ಸ್ ಬ್ರೋ, ತುಂಬ ಥ್ಯಾಂಕ್ಸ್. ಫ್ರೆಂಡ್ಸ್ ಎಲ್ಲ ಯಾರಾದರೂ ಇದ್ದರೆ ಎಲ್ಲರಿಗೂ ಒಂದು ಲಿಂಕ್ ಕಳಿಸಿ, ಒಂದು ಸಬ್ಸ್ಕ್ರೈಬ್ ಮಾಡಿಸಿ. ಚಾನಲ್ ಇನ್ಸ್ಟಾದಲ್ಲೂ ಕೂಡ ಅದರ ಬೆಳಿಬೇಕು ಅಂತ ನಮಗೂ ಆಸೆ. ಥ್ಯಾಂಕ್ಸ್. ನನಗೆ ಇವ್ರನ್ನು ಸಿ ನಾವು ಬೇರೆ ಹೆಸರು ಇಟ್ಕೊಬೋದು. ನನ್ನ ಹೆಸರು ಚರಣ್ ರಾಜ್ ಅಂತ, ನಾನು ಚರಣ್ ರಾಜ್ ವ್ಲಾಗ್ಸ್ ಅಂತ ಇಟ್ಕೋಬೋದು. ಬಟ್ ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ ಅಂತ ಇಟ್ಕೊಂಡಿದ್ದೀನಿ, ಬಿಕಾಸ್ ಕನ್ನಡದ ಮೇಲೆ ಅದಕ್ಕೆ. ಈ ಅಪ್ಪನ ಹೆಸರು ನಿಶಾನ್, ಏನಿದೆ ಹೆಸರು ಕನ್ನಡಿಗ ಆನ್ ವೀಲ್ಸ್ ಅಂತ ಇಟ್ಟಿದ್ದಾನೆ. ಬಿಕಾಸ್ ನಮಗೆ ಕನ್ನಡದ ಮೇಲೆ ಅಷ್ಟು, ನಾನು ಬೇರೆ ದೇಶದಲ್ಲಿ ಇಟ್ಕೊಂಡು ಕನ್ನಡ ಮಾತಾಡ್ತಾ ಇದ್ದೆ. ಹಂಗಾಗಿ ಥ್ಯಾಂಕ್ಸ್ ಬ್ರೋ. ಶೇರ್ ಮಾಡಿ, ಸಿಗೋಣ. ಥ್ಯಾಂಕ್ಸ್ ಮೆಸೇಜ್ ಮಾಡಿ ಇನ್ಸ್ಟಾದಲ್ಲಿ. ಓಕೆ ಓಕೆ ಗೈಸ್, ಥ್ಯಾಂಕ್ಸ್. ಹ್ಯಾವ್ ಅ ಸೇಫ್ ರೈಡ್. ನಿಮಗೂ ಕೂಡ. ಇಲ್ಲ ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ನಾನು ರೈನ್ ಕೋಟ್ ಜಾಕೆಟ್ ಏನೂ ತರಲಿಲ್ಲ ಆಯಿತಾ. ನಾನು ರೈನ್ ಕೋಟ್ ತಂದಿಲ್ಲ, ಮಳೆ ಬರ್ತಾ ಉಂಟು. ಅವ್ನು ಹಾಕೋಂತ ಇಲ್ಲ, ಯಾಕೆ ನನ್ನ ಹತ್ರ ಇಲ್ಲ ಅಂತ. ಇದು ಫ್ರೆಂಡ್ಶಿಪ್. ಅವನ ಹತ್ರ ಇದೆ, ಅವ್ನು ಹಾಕೋಬೋದು. ಅವ್ನು ಹಾಕೊಂಡ್ರೆ ನಾನು ಬೇಜಾರೆಲ್ಲ ಮಾಡ್ಕೊಂಡು ಸೀನೆ ಇಲ್ಲ. ನನ್ನ ಮಗಳೇ ಹಾಕೊಳ್ಬೇಡ ಅಂತ ಹೇಳ್ತೆ ಅಷ್ಟೇ. ತೆಗಿಬೇಕಾ? ಎಲ್ಲೂ ಉಂಟು ಎಲ್ಲ ಹೇಳು. ದುಬೈಯಿಂದ ಯಾವುದು ತರಲಿಲ್ಲ. ಈಗ ಕಾರ್ಗೂ ಹೋಗೋಕೆ ನನ್ನ ಫ್ರೆಂಡ್ಗೆ ನಾನು ಬರ್ಬೇಕಿದ್ರೆ ಸ್ವಲ್ಪ ಲಗೇಜ್ ಮಾತಾಡ್ತಾನೆ. ಎಷ್ಟು ಒಂದು 28 kg ಅಷ್ಟೇ. ಅದಕ್ಕೆ ಎಲ್ಲ ಇವಾಗೆಲ್ಲ ತುಂಬ ತಗೊಬರ್ಬೇಕು ಗೈಸ್. ಅಣ್ಣ ರೆಡಿ ಆದ. ಓಕೆ ಮಾಡಕ ಇವೆಂತ ಮಾಡ್ತಾವನೆ ಇಟ್ಕೊಳ್ಳೋದು. ಈ ಚಂಡ್ ಕಾರು ಯಾವ್ದು? i10 ಅಲ್ಲ? ಹಾಂ, i10 ಗ್ರ್ಯಾಂಡು. ಏನು ತಾರೆಲ್ಲ ಇಟ್ಟಿದ್ರೆ ಹೆಂಗೆ ಮಾಡ್ತಿದ್ನೋ ಯಪ್ಪ ಅಲ್ಲ. ಈ ಗಾಡಿ ಇವನು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾವನೆ. ಈ ಗಾಡಿ ಎಷ್ಟು ವರ್ಷ ಆಯಿತು, ಹಿಂಗೆ ಕಾಣಿಸ್ತಾ ಇದೆ. ಇವಾಗ ಶೋರೂಮಿಂದ ತೆಗ್ದಿರೋ ಗಾಡಿ ಥರ ಐತೆ. ಹಂಗೆ ಮೇಂಟೈನ್ ಮಾಡಿದೆ ನಮ್ಮ ಹುಡುಗ. ಮಗ ಎಷ್ಟು ವರ್ಷ ಆಯ್ತು ಗಾಡಿ? 4 ವರ್ಷ ಆಲ್ಮೋಸ್ಟ್. ಮತ್ತೊಂದು 2-3 ತಿಂಗಳು 4 ವರ್ಷ ಕಂಪ್ಲೀಟ್ ಆಗುತ್ತೆ. 2-3 ತಿಂಗಳಲ್ಲಿ HD ವರ್ಷ ಇಟ್ಕೊಂತಿದ್ದೆ ನಾನು. ಯಾವುದೇ ಗಾಡಿ ಆದ್ರೂ 2-3 ಗಾಡಿ ಇತ್ತು, 2 ವರ್ಷ ಇಟ್ಕೊಂತಿದ್ದೆ. ಬಟ್ ಈ ಗಾಡಿ ತುಂಬ ಇಷ್ಟ ಆಗಿದೆ, ಬಿಟ್ಟು ಹೋಗಕ್ಕೆ ಮನಸ್ಸಿಲ್ಲ.
ನೆಕ್ಸ್ಟ್ ಗಾಡಿ ತೊಗೊಂಡ್ರು ಈ ಗಾಡಿ ಇಟ್ಕೊತೀನಿ ಮತ್ತೆ. ಅದೇ ಹೇಳ್ತಾ ಇದ್ದ, ಒಳ್ಳೆ ಫಾಲೋವರ್ಸ್. ಅದೇ ಹೇಳ್ತಾ ಇದ್ದ, ಈ ಗಾಡಿ ನಾನು ಯಾರಿಗೂ ಕೊಡಲ್ಲ, ಈ ಗಾಡಿ ನಾನು ಹಂಗೆ ಇಟ್ಕೊತೀನಿ, ರೂಮಲ್ಲಿ ಹಾಕೊಂಡು ಇಟ್ಕೊತೀನಿ, ಎಲ್ಲ ಬಿಚ್ಚಿಬಿಟ್ಟು ಪಾರ್ಟ್ಸ್ಗಳನ್ನೆಲ್ಲ ಅಂತ ಹೊಸ ಗಾಡಿ ತೆಗಿತಾ ಇದ್ದಾನಂತೆ. ಬಟ್ ಈ ಗಾಡಿ ನಂಗೆ ಸಖತ್ತಾಗಿ ಸೈಕಾಗಿ ಇಷ್ಟ ಆಯಿತು, HD Adventure 350 ಒಂದು. ಬಟ್ 4 ವರ್ಷ ಅಂತ ಯಾವ ಪಾಯಿಂಟ್ ಅಂತ ಗೊತ್ತು ಮಚ್ಚ, ನಿಂಗೆ 350cc ಅಂತ ಹೇಳಿದ್ರು ನಿಂಗೆ 350cc ಫೀಲ್ ಆಗೋದಿಲ್ಲ ಇದು. ನಿಂಗೆ 350cc ಸೆಗ್ಮೆಂಟ್, ನಾನು ಹೋಗ್ಬಂದು 350cc ಇದು 348 349 ಸೆಗ್ಮೆಂಟ್ ಏನೋ ಬರ್ತದೆ ಈ ಗಾಡಿ. ಬಟ್ ನಿಂಗೆ ಇದ್ರದ್ದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಇದ್ರ ಪವರ್. ಸೊ 30 bhp ಪವರ್ ಕೊಟ್ಟಾನ ಇಷ್ಟು CCಗೆ, ಸಾಕಾ? ಮತ್ತೆ ನಿಂಗೆ ಆಫ್ ರೋಡು, ರೇನ್ ಮೋಡು, ಮತ್ತೆ ರೋಡ್ ಮೋಡು ಅದೆಲ್ಲ ಕೊಟ್ಟಾನ. ಚಾರ್ಜಿಂಗ್ ಉಂಟು. ನಂಗೆ ಇದು 35 ಹೊಸ ಮೀಟರ್ ಬೋರ್ಡ್ ಬಂದಮೇಲೆ ಒಂದು 40,000 ಕಿಲೋಮೀಟರ್ ರನ್ ಆಗದೆ. ಸೊ ಬಟ್ ಇನ್ನೂ ಒಂದು ಚಿಕ್ಕ ಕೆಲಸ ಬಂದಿಲ್ಲ ಗಾಡೀಲಿ. ಸೊ ಸ್ವಿಂಗ್ ಆರ್ಮ್ ಮತ್ತೆ ಕೋನ್ ಸೆಟ್ ಒಂದೇ ಲದಾಖ್ ಹೋಗಿ ಬಂದಮೇಲೆ ಚೇಂಜ್ ಮಾಡಿಸಿರೋದು ಇವಾಗ ರೀಸೆಂಟಾಗಿ ಲಾಸ್ಟ್ ಸರ್ವಿಸಲ್ಲಿ, ಮತ್ತೆ ಎಂತ ಮಾಡಿಸ್ತಾ ಇಲ್ಲ. ಗೈಸ್, ಗಾಡಿ ಯಾವುದೇ ಇರಲಿ, ನೀವು ಹೆಂಗೆ ಇಟ್ಕೊತೀರ ಅದ್ರ ಮೇಲೆ. ಈ ಅಪ್ಪ ಗಾಡಿ 4 ವರ್ಷ ಆದರೂ ಇವಾಗಷ್ಟೇ 1 ತಿಂಗಳಾಯಿತು ಗಾಡಿ ತೆಗ್ದಿರೋದು, ಶೋರೂಮಿಂದ ಹೊರಗೆ ತೆಗ್ಸಿರೋ ಗಾಡಿ ಥರ ಇಟ್ಕೊಂಡಿದ್ದಾನೆ ನೋಡಿ. ಬಟ್ ಎಲ್ಲ ಬೈಕರ್ಸ್ಗೆ ಒಂದು ಸಜೆಷನ್, ಯಾವತ್ತು ಗಾಡಿನ ಶೋರೂಮಲ್ಲೇ ಮೇಂಟೈನ್ ಮಾಡಿ, ಹೊರಗಡೆ ಗ್ಯಾರೇಜ್ಗಳಿಗೆ ಗಾಡಿ ಮುಟ್ಟಕ್ಕೆ ಬಿಡಬೇಡಿ. ಗೊತ್ತಾಯ್ತಾ? ಅಣ್ಣ ಹೇಳಿನ ಕೇಳಿಸ್ಕೊಳ್ಳಿ. X3 ಥ್ಯಾಂಕ್ಸ್ ಟು ಕನ್ನಡಿಗ ಆನ್ ವೀಲ್ಸ್, ನಿಶಾನ್. ಓಕೆ ಟಡಾ. ಅದೇ ಹೇಳಿದೆ ಬ್ರೋ, ನೀನು ಇವಾಗ ತಿರುಗಾಡ್ತಾ ಇದ್ದೀರಾ, ಇವಾಗ ಇಲ್ಲಿ ಬಂದ್ರ ಫ್ರೆಂಡ್ ಜೊತೆ ಮಾತಾಡ್ಕೊತ ಬಂದಿರೋದು ಒಂದು 10 ನಿಮಿಷದ ಒಂದು ವೀಡಿಯೋ ಮಾಡಿದ್ರು, ಯೂಟ್ಯೂಬ್ಗೆ ಒಂದು ವೀಡಿಯೋ ಆಯಿತು. ಹಂಗೆ ತಿರುಗಾಡ್ತಾ ಇರ್ತೀರಾ, ನಾರ್ಮಲಾಗಿ ಆಗ್ತೀವಿ. ನಾವೆಲ್ಲ ಸ್ಟಾರ್ಟ್ ಮಾಡಿರೋದು ತುಂಬ ಲೇಟ್ ಆ್ಯಕ್ಚುಲಿ. ಈ ಅಪ್ಪನ ಹತ್ರ ಎಲ್ಲ ಇದ್ಕೊಂಡು ಸ್ಟಾರ್ಟ್ ಮಾಡಿಲ್ಲ, ನಾನು ಸ್ಟಾರ್ಟ್ ಮಾಡಿ ಲೇಟ್ ಆಯ್ತು ಅಷ್ಟೇ. ಓಕೆ ಗೈಸ್, ವಿ ಆರ್ ಮೂವಿಂಗ್ ನೌ. ಬಾಯ್ ಬಾಯ್ ಸಾವಂತದುರ್ಗ. ಥ್ಯಾಂಕ್ಸ್ ಟು ಕನ್ನಡಿಗ ಆನ್ ವೀಲ್ಸ್ ಬ್ರೋ. ಹೊರಡ್ತೀವಿ, ಸಿಗೋಣ. ಇವಾಗ ಮಂಚಿನ ಬೆಲೆಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ಸ್ ಟು ಹಿಮ್, ಆಯಿತಾ? ನಾನು ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಈ ಅಪ್ಪಂಗೆ ಸಾಕಾಗಲ್ಲ. ಬಿಕಾಸ್ ಇಟ್ ವಾಸ್ ಲೈಕ್ ಸೆಕ್ಸಿ ಪ್ಲೇಸ್ ಅಂತ ಹೇಳಿದ್ರೆ ಸೆಕ್ಸಿ ಅಂದರೆ ಸೆಕ್ಸಿ ಪ್ಲೇಸ್, ಕ್ರೇಜಿ. ಇಲ್ಲಿ ನೆಕ್ಸ್ಟ್ ಸಲ ಬಂದಾಗ ಹೋಗೋಣ. ಅದೇನೋ ಸಸ್ಯಧೋಮನೋ ಏನೋ ಇದೆ. ದ ಪ್ಲೇಸ್ ವಾಸ್ ಚೆನ್ನಾಗಿತ್ತು. ಒಬ್ಬ ಹುಡುಗ ಸಿಗ್ದ. ಸೊ ಚಾನಲ್ ಇದೆಯಾ ಅಂತ ಕೇಳ್ದ, ಏನು ನೇಮ್ ಇದೆ ಅಂತ ಕೇಳ್ದ. ಸೊ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡ್ವಿ. ಐ ಥಿಂಕ್ ಇದು ಸ್ಟೋರೇಜ್ ಆ್ಯಂಡ್ ಮೆಮೊರಿ ಕಾರ್ಡ್ ಚೇಂಜ್ ಮಾಡಬೇಕು. ಐ ಹ್ಯಾವ್ ಓನ್ಲಿ 128 GB. ಇಂಟರ್ನಲ್ ಸ್ಟೋರೇಜ್ ಫುಲ್ ಆದರೆ ಎಕ್ಸ್ಟರ್ನಲ್ಲೇ ಹಾಕೋಬೇಕು. ಇಂಟರ್ನಲ್ ಸ್ಟೋರೇಜಲ್ಲಿ ನೀವು ಡೈಲಿ ವ್ಲಾಗ್ಸ್ ಅಷ್ಟೇ ಮಾಡ್ಕೋಬೋದು ನಾರ್ಮಲಾಗಿ. ಬಾಯ್ ಬಾಯ್ ಸಾವಂತದುರ್ಗ. ಗಾಯ್ಸ್, ಇವಾಗ ಮತ್ತೆ ಆಫ್ ರೋಡ್ ಸ್ಟಾರ್ಟ್. ವೆಲ್ಕಮ್ ಟು ಮನ್ ರೋಡ್. And this is off-road only. Guys, NS ನಿಮ್ಮದು. NS ನಿಮ್ಮದು. NS ಆಗುತ್ತೆ ಶೇಕು. NS ತೊಗೊಂಡು ಬಂದಿದ್ರು ಆಫ್ ರೋಡ್ಗೆ. ಆ್ಯಕ್ಚುಲಿ ನನ್ನ ಗಾಡಿ ಇದು Xpulse 210. ಇದೇ ಒಂಥರ ನಾನು ಇವಾಗ ಇದರಲ್ಲಿ ಹೋದರೆ ಆಫ್ ರೋಡಲ್ಲಿ ಹೋಗ್ಬೇಕಿದ್ರೆ ಹಿಂಗೆ ಶೇಕ್ ಆಗುತ್ತೆ. ಇವಾಗ ಹೀರೋ ಅಣ್ಣ ತೊಗೋತಾನೆ. ಗಾಡಿ ಯಾವುದಾದ್ರೂ ಏನು ಗುರು, ರೈಡರ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಅಣ್ಣ ನೋಡಿ, ಯಾವ ರೋಡ್ ಬೇಕಾದರೂ ಕೊಡು ಗುರು, ನೀರಲ್ಲಾದರೂ ಗಾಡಿ ಓಡಿಸ್ತಾನಯ್ಯಪ್ಪ. ಥ್ಯಾಂಕ್ಸ್ ಗೈಸ್. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಈ ಥರ ರೋಡಲ್ಲೆಲ್ಲ ಗಾಡಿ ಓಡ್ಕೊಂಡು ಬರ್ತಾ ಇರೋದು. ನಮ್ಮ ಅಣ್ಣ ಆಲ್ರೆಡಿ ಡೆಸ್ಟಿನೇಷನ್ಗೆ ಹೋಗಿ ಮುಟ್ನ ಅಂತ. ಐ ಟೋಲ್ಡ್ ಯು ರೈಟ್, ನಮ್ಮ ಅಣ್ಣ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಆಗಲೇ ಆಲ್ರೆಡಿ ಡೆಸ್ಟಿನೇಷನ್ಗೆ ಹೋಗಿ ಮುಟ್ಟಿದ್ದಾನೆ. ನಾನು ಮಾತ್ರ ಆರಾಮಾಗಿ ಹೋಗ್ತಾಯಿದ್ದೀನಿ. ಮಚಾ, ದಿಸ್ ಈಸ್ ನಾಟ್ ಫೇರ್. ಓಕೆ, ನಾನು ಬಿಟ್ಕೊಂಡು ಹೋಗ್ತಾ ಇದೆಯಾ ಒಬ್ಬನೇ. ಮಚಾ ಬಾ, ಒಳ್ಳೆ ಸೈಕ್ ಇರುತ್ತೆ, ಆಫ್ ರೋಡ್ಗೆ ಕ್ರೇಜಿಯಾಗಿರುತ್ತೆ, ಗಾಡಿ ಎಲ್ಲ ತೊಗೊಂಡು ಹೋಗ್ಬೋದು, ಒಳ್ಳೆ ಪ್ಲೇಸ್ ಇದೆ, ವ್ಯೂ ಇದೆ ಅಂದ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ
ನಾನು ಬಿಟ್ಟು ಹೋಗ್ತಾ ಇದೆಯಲ್ಲ ಮಜಾ, ಇದೆ ನ್ಯಾಯನ ಮಜಾ? ಗಾಡಿ ಯಾವುದಾದ್ರೇನು ಗುರು, ರೈಡರ್ ಚೆನ್ನಾಗಿರಬೇಕು ಗಾಡಿ ಓಡಿಸೋನು. ಐ ಗೆಸ್ ಒಂದೇ ರೋಡ್ ಅಂತ ಅಂದ್ಕೊತೀನಿ. ಇದ್ರಲ್ಲಿ ಬರೋಕ್ಕಾಗಲ್ಲ ನೀವು, ನಾನೇ ಎದ್ರುಕೊಂಡು ಗಾಡಿ ಹೊಡಿತಾ ಇದ್ದೀನಿ. ಅಣ್ಣ ಆಯ್ತಾ ಇಲ್ಲ ಕಾಣೋಣ ನನ್ನ ಕೈಯಲ್ಲಿ, ನೀವು ಇದಕ್ಕೆಲ್ಲ ಡ್ರಾಪ್ ಕೇಳಿಬಿಟ್ಟು ಮತ್ತು ನಿಮ್ನ ಹೆಂಗೆ ಕರ್ಕೊಂಡು ಹೋಗಲಿ ನಾನು ಅಲ್ವಾ? ಇವಾಗ ನಾನು ಓಕೆ ಕರೆಕ್ಟಾಗಿ ರೋಡ್ ಇದೆ, ನಂಗೆ ಹೊಡಿದ್ದೀನಿ, ಅಂದಮೇಲೆ ನನಗೆ 100% ಕಾನ್ಫಿಡೆನ್ಸ್ ಇದೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಆದರೆ ನಾನು ಕರ್ಕೊಂಡು ಹೋಗ್ಬೋದು. ನಾನೇ ಇದು ಎದ್ರುಕೊಂತ ಹಿಂಗೆ ಆಗ್ತಾಯಿದೆ ಅಂತ ಎದ್ರುಕೊಂಡು ಹೋಗ್ತಾಯಿದ್ದೀನಿ. ಫಸ್ಟ್ ಟೈಮ್ ನಂದು ಇದಕ್ಕೆ. ಅಯ್ಯಪ್ಪ ನನ್ನ ಹತ್ರ ಡ್ರಾಪ್ ಕೇಳಿದ್ರೆ ನಾನು ಹೆಂಗೆ ಕಳಿಸ್ಲಿ, ಅದು ವಯಸ್ಸಾಗಿರೋರು. ಮತ್ತು ಏನಾದರೂ ಆಯಿತು ಅಂತ ಹೇಳಿದ್ರೆ ಪ್ಲೇಸ್ ಸೈಕಾಗಿದೆ ಗುರು. ಮಚ್ಚಾ ನೀನು ಎಲ್ಲೋ ಹೋದೆ ನಾನು ಬಿಟ್ಟು. ಐ ಟೋಲ್ಡ್ ಯು ಈಸ್ ಹಿಯರ್. ಹಾಂ ಹಾಂ, ಯಾರು? ಹೌದಾ? You can check out now. You can check out ನೋಡ್ಬೋದು 2 Beastas here. HD Adventure 350 with Hero Xpulse 210. This is how we gonna spend our weekend. ಅಲ್ಲ ಮಚ್ಚ, ಬೇರೆಯವರೆಲ್ಲ ವೀಕೆಂಡು ಪಬ್ಬು ಪಾರ್ಟಿ ಅಂತ ಹೋದರೆ ನಾವು ಇದಕ್ಕೆ ಬಂದರೆ ಬ್ರೋ ಕೋಡ್